ಕೆಳಗಿನ ಯಾವ ತಿದ್ದುಪಡಿ ಮಸೂದೆಯು ಮಹಿಳೆಯರಿಗೆ 33% ಮೀಸಲಾತಿಯನ್ನ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನೀಡುವ ಸಂಬಂಧವಿದೆ? ಯಾವ ಮಸೂದೆಯ ಮೂಲಕ? ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. 128ನೇ ಮಸೂದೆ, 118ನೇ ಮಸೂದೆ, 1008ನೇ ಮಸೂದೆ, 124ನೇ ಮಸೂದೆ. ಶಬಾಷ್, 76% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 71%. ತಿದ್ದುಪಡಿ ಮಸೂದೆಗೆ ಬಂದಾಗ ಯಾವ ಮಸೂದೆ ಅಂದ್ರೆ 128ನೇ ಮಸೂದೆ ನೋಡಿ. ಸಂವಿಧಾನದ ಎಷ್ಟನೇ ಮಸೂದೆ ಅಂದ್ರೆ 128ನೇ ಮಸೂದೆ. ಬಿಲ್ ನೋಡಿ. ಸಂವಿಧಾನದ 128ನೇ ಮಸೂದೆಯನ್ನ 2023 ಸೆಪ್ಟೆಂಬರ್ 19ನೇ ತಾರೀಕಿದನ್ನ ಕಾನೂನು ಸಚಿವರಾಗಿರುವಂತ ಅರ್ಜುನ್ ರಾಮ್ ಮೇಘವಾಲ್ ಅವರು ಲೋಕಸಭೆಯಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದನ್ನ ಪರಿಚಯ ಮಾಡಿದಾರೆ ನೋಡಿ. ಇದನ್ನ ಲೋಕಸಭೆಯಲ್ಲಿ ಪರಿಚಯ ಮಾಡಿದವರು ಯಾರಂದ್ರ ಅರ್ಜುನ್ ರಾಮ್ ಮೇಘವಾಲ್ ಅನ್ನುವಂತ ವ್ಯಕ್ತಿ ಲೋಕಸಭೆಯಲ್ಲಿ 2023 ಸೆಪ್ಟೆಂಬರ್ 19ರಂದು ಭಾರತದ ಕಾನೂನು ಸಚಿವರು 128ನೇ ತಿದ್ದುಪಡಿ ಮಸೂದೆಯನ್ನ ನಮ್ಮ ಲೋಕಸಭೆಯಲ್ಲಿ ಮಂಡಿಸಿದರು. ಪ್ರಕಾಶ್ ನೀನು ಹೇಳಿನಿ ಅದರ ಡೆವಲಪ್ಮೆಂಟ್ ದಿನ ಓದಬೇಕಂತವೆಲ್ಲ ಇವೆಲ್ಲ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟದ್ದು. ನೀವು ದಿನ ತಗೊಂಡ್ರೆ ದಿನ ತಗೋತೀನಿ, ನಮ್ ಮಿಕ್ಕೇಲ್ ಸರ್ ಅಂದ್ರೆ ಬ್ಯಾಡ ಅಂತ ಬಿಟ್ಬಿಡ್ತೀನಿ. ಮಸೂದೆಯ ಉದ್ದೇಶ ಏನು? ಮಸೂದೆಯ ಉದ್ದೇಶ ಆಲ್ರೆಡಿ ಪಂಚಾಯಿತಿ ರಾಜ್ಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಭಾಗವಹಿಸಲಿಕ್ಕೆ ಗಣನೀಯವಾಗಿದೆ. ಹಾಗಾದ್ರೆ ಒಂದು ಕ್ವಶನ್ ಕೇಳಿ, ಹಾಗಾದ್ರೆ ಯಾವ ಪ್ರಧಾನಮಂತ್ರಿ ಇದ್ದಂತ ಸಮಯದಲ್ಲಿ ಪಂಚಾಯಿತಿ ರಾಜ್ಯ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ? ಜಿ ಅನಿಲ್ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಗಸ್ತ್ಯ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಅಲ್ಲ, ಎಚ್ ಡಿ ದೇವೇಗೌಡರನ್ನು ನಾ ಏನ್ ಹೇಳ. ಪಿ ನರಸಿಂಹರಾವ್ ಅವರ ಕಾಲದಲ್ಲಿ ನೋಡಿ, ಪಿ ನರಸಿಂಹರಾವ್ ಅವರ ಕಾಲದಲ್ಲಿ ಪಂಚಾಯಿತಿ ರಾಜ್ಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಲ್ರೆಡಿ ಅವರು ಅವಕಾಶ ಕೊಟ್ಟಿದ್ದಾರೆ 33%. ಆದರೆ ದೇವೇಗೌಡರು ಏನ್ ಹೇಳಿದ್ರು ಅಂದ್ರೆ 1996ರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಮಾನ ಕೊಡಬೇಕಂತ ಹೇಳಿದರು. ಆದ್ರೆ ಅದು ಫೇಲ್ ಆಯ್ತು. ಆದ್ರೆ ಪಿ ವಿ ನರಸಿಂಹರಾವ್ ಅವರು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿ ಸಂಸ್ಥೆಗಳಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ 33% ಮಹಿಳೆಯರು ಅದಾರೆ ಲೋಕಲ್ ಬಾಡಿಯಲ್ಲಿ. ಹೌದಾ? ನೋಡಿ, ಪಂಚಾಯತಿ ರಾಜ್ಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಭಾಗವಹಿಸುವಿಕೆ ಗಣನೀಯವಾಗಿದೆ. ಶಕ್ತಿ ಯೋಜನೆ ಎಲ್ಲ ಕೇಳಬೇಕು. ರಾಜ್ಯ ಶಾಸನ ಸಭೆಗಳಲ್ಲಿ ಹಾಗೂ ಸಂಸತ್ತಿನಲ್ಲಿ ಅವರ ಪ್ರಾತಿನಿಧ್ಯ ಬಹಳ ಕಡಿಮೆ ಇದೆ. ಇದನ್ನ ಹೆಚ್ಚಿಸುವ ಮುಖ್ಯ ಉದ್ದೇಶ ನೀತಿ ನಿರೂಪಣೆ ಹಾಗೂ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರೆ ಅವರ ನಿಜವಾದ ಸಬಲೀಕರಣ ಆಗಲಿದೆ ಅಂತ. ಶಕ್ತಿ ಯೋಜನೆ ಕೇಳಾಕತ್ತಿರಲ್ಲ. ಅವರು ಶಾಸಕಾಂಗದ ಚರ್ಚೆಗಳು ಹಾಗೂ ನಿರ್ಧಾರ ಕೈಗೊಳ್ಳುವ ಗುಣಮಟ್ಟವನ್ನ ಉತ್ಕೃಷ್ಟಗೊಳಿಸಿದಂತಾಗುತ್ತದೆ. ಹೇಳ್ತಾರೆ ಸರ್, ಮಸೂದೆಯ ಉದ್ದೇಶ ಏನು ಅಂತಂದ್ರೆ ಆಲ್ರೆಡಿ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರಾಡಳಿತಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆ. ಇನ್ನು ಮುಂದೆ ಎಲ್ಲಪ್ಪ ಅಂದ್ರ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅವಕಾಶ ಕೊಡಬೇಕು. ಸಂವಿಧಾನದ ತಿದ್ದುಪಡಿಯ ವಿಶೇಷ ಏನು? ನಾನು ಇನ್ನು ಹೇಳಿನಿ, ಆಲ್ರೆಡಿ ಸಂವಿಧಾನ ತಿದ್ದುಪಡಿ ಮಾಡುವ ಮಸೂದೆಯನ್ನ ಸದನದಲ್ಲಿ ಅಂಗೀಕಾರ ಆಗಿದೆ. ಎಲ್ಲಿ? ಲೋಕಸಭೆಯಲ್ಲಿ. ಎಷ್ಟು ಸದಸ್ಯರು ಸಹಿ ಮಾಡಿದ್ದಾರೆ? ಒಟ್ಟು ಸದನದ 50ರಷ್ಟು ಜನರು ಅದಕ್ಕಿಂತ ಜಾಸ್ತಿ ಸಹಿ ಮಾಡಿದ್ದಾರೆ. ಮುಂದೆ ಮಸೂದೆ ಎಲ್ಲಿಗೆ ಹೋಗಲಿದೆ? ರಾಜ್ಯಸಭೆಗೆ ಹೋಗ್ತದೆ. ರಾಜ್ಯಸಭೆ ಎರಡು ಕಡೆಗಳಲ್ಲಿ 50ರಷ್ಟು ಸಿಗ್ನೇಚರ್ ಆಗಬೇಕು. ಅದಾದ ಮೇಲೆ ದೇಶದ ಎಲ್ಲಾ ವಿಧಾನಸಭೆಗಳಿಗೆ ಹೋಗ್ಬೇಕು. ದೇಶದ ಎಲ್ಲಾ ವಿಧಾನಸೌಧಗಳಿಗೆ ಹೋಗಿ ಅಥವಾ ವಿಧಾನಸಭೆಗಳಿಗೆ ಹೋಗಿ ಅಲ್ಲಿ ಎಷ್ಟು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಪಿಗೆ ಕೊಟ್ಟು ನಂತರ ರಾಷ್ಟ್ರಪತಿಗಳು ಅದಕ್ಕೆ ಸಹಿ ಮಾಡಿದಾಗ ಅಧಿಸೂಚನೆಯನ್ನ ಹೊರಡಿಸಬೇಕು. ಮಸೂದೆಯಲ್ಲಿ ಏನಿಲ್ಲ ಅಂತಂದ್ರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮಹಿಳೆಯರಿಗೆ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ.
33% ಮಹಿಳೆಯರು ಕೇವಲ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಾತ್ರ. ಯಾವ ಫೇಲ್ ಆಗ್ಬೇಕ್ರಿ ದೇವ್ರನವ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಪ್ರಸ್ತಾಪವಿಲ್ಲ. ನೆನಪಿಡಿ, ಸುಮ್ಕುಂದ್ರು ನಿನ್ನ ಪಾಪ ಹಂಗನಬಾರದು. ಅಂದ್ರೆ ಕೇವಲ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಾತ್ರ ಇದು. ಆದ್ರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಪ್ರಸ್ತಾಪವಿಲ್ಲ ಈ ಮಸೂದೆಯಲ್ಲಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಒಬಿಸಿಗಳಿಗೆ, ಹಿಂದುಳಿದ ವರ್ಗದ ಕೋಟಾಗಳಿಗೆ ಯಾವುದೇ ಮೀಸಲಾತಿ ಇಲ್ಲ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅವಕಾಶ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಅವಕಾಶ ಇದೆ. ಆದ್ರೆ ಒಬಿಸಿ ಕೋಟಾಗಳಿಗೆ ಯಾವುದೇ ಮೀಸಲಾತಿ ಇಲ್ಲ. ಈಗ ಎಷ್ಟಿದ್ದಾರೆ ಸದನದಲ್ಲಿ? 78 ಜನ ಅದರ ಪ್ರೆಸೆಂಟ್. ಪ್ರಸ್ತುತ ಲೋಕಸಭೆಯಲ್ಲಿ 78 ಮಹಿಳೆಯರು ಹೊಂದಿದ್ದಾರೆ. ಮಸೂದೆಯಲ್ಲಿ ಏನಿದೆ, ಏನಿಲ್ಲ ಅಂದ್ರೆ ಇದು ಇಲ್ಲ. ಏನಿಲ್ಲ? ರಾಜ್ಯಸಭೆ ವಿಧಾನ ಪರಿಷತ್ನಲ್ಲಿ ಮಹಿಳೆಯರಿಗೆ ಮೀಸಲಾತಿ ಪ್ರಸ್ತಾಪವಿಲ್ಲ. ಒಬಿಸಿ ಕೋಟಾದವರಿಗೆ ಯಾವುದೇ ಮೀಸಲಾತಿ ಇಲ್ಲ. ಏನಿದೆ ಅಂದ್ರ ದೆಹಲಿ ಸೇರಿದಂತೆ ರಾಜ್ಯ ವಿಧಾನಸಭೆಗಳಲ್ಲಿ 1/3 ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ವಿಶೇಷ. ಮತ್ತೆ ಲೋಕಸಭೆಯಲ್ಲಿ 33 ಸ್ಥಾನ ಕೊಡಬೇಕು. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ನೆನಪಿಡಿ ಮಹಿಳಾ ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ 1/3 ಸ್ಥಾನಗಳು ಮಹಿಳೆಯರಿಗೆ ಮೀಸಲಿಡಬೇಕು. ಈ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ 5 ಪರಿಶಿಷ್ಟ ಜಾತಿ, 2 ಪರಿಶಿಷ್ಟ ಪಂಗಡ. ಒಪ್ಪುತ್ತೀರಿ? ಪರಿಶಿಷ್ಟ ಜಾತಿ 5, ಪರಿಶಿಷ್ಟ ಪಂಗಡ 2. ಲೋಕಸಭೆ 28ರಾಗ ಇದರಾಗ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಇದರ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೂ ಅವಕಾಶ ಕೊಡಬೇಕು. ಚಂದ ಕೇಳ್ಕೊರಿ, ನಿದ್ದೆ ಬಿಟ್ಟು ಕೇಳಿರ್ತೀರಿ ಕ್ಲಾಸ್, ಅರ್ಥ ಮಾಡ್ಕೊಡ್ರಿ. ಸುಮ್ನೆ ಅನಾವಶ್ಯಕವಾಗಿ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಮಸೂದೆಯಲ್ಲಿ ಏನೇನಿದೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ದೆಹಲಿ ಸೇರಿದಂತೆ ರಾಜ್ಯ ವಿಧಾನಸಭೆಗಳಲ್ಲಿ 1/3 ಸ್ಥಾನಗಳು ಮಹಿಳೆಯರಿಗೆ ಕೊಡಬೇಕು. 1. ಲೋಕಸಭೆಯಲ್ಲಿ 33 ಮಹಿಳೆಯರು. ಲೋಕಸಭೆ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ 1/3 ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು. ಓಕೆ. ಹೊಸ ಕೋಟಾ ನಿಗದಿಗೆ ಸಂಬಂಧಪಟ್ಟ ಕಾನೂನು ಜಾರಿಗೆ ಬರಬೇಕು. ಒಂದು ವಿಶೇಷ ಏನಂದ್ರೆ, ಇದು ಇವತ್ತೇ ಬರೋದಲ್ಲ, ನೆನ್ಪಿಡಿ, ಇವತ್ತೇ ಬರೋದಲ್ಲ. ಯಾವಾಗ ಬರ್ತದ? 2029 ಬರ್ತದ. ಇನ್ನ 2029 ಏನಾಗಬೇಕು? ಜನಗಣತಿ ಆಗ್ಬೇಕು. ಜನಗಣತಿ ಯಾರು ಶುದ್ಧ ಆಯ್ತನವ್ರವ್ರು ನಾಳೆಗೆ ಕೊಟ್ಬಿಡ್ತಾರ ನಿಮ್ಗ. 2021 ಜನಗಣತಿ ಆಗ್ಬೇಕು. 2021 ಜನಗಣತಿ ಆದ ಮೇಲೆ ಲೋಕಸಭೆಯ ಸ್ಥಾನಗಳು ಮತ್ತೆ ಹಂಚಿಕೆ ಆಗಬೇಕು. ಲೋಕಸಭೆ ಸ್ಥಾನಗಳ ಹಂಚಿಕೆ ಆದ ಮೇಲೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಾಗುವುದು. ಯಾವಾಗ ಜಾರಿಗೆ ಬರಲಿದೆ? ತಕ್ಷಣ ಅಲ್ಲ. ಇದು ಯಾವಾಗ? 2029 ವೇಳೆಗೆ ಅನುಷ್ಠಾನಗೊಳ್ಳಬಹುದು. 2021 ಜನಗಣತಿ ನಡಿಬೇಕಿತ್ತು, ಬಟ್ ಕೋವಿಡ್ ಕಾರಣದಿಂದ ಕೋವಿಡ್ ಆಯ್ತಲ್ಲ ಮೊನ್ನೆ, ಕೋವಿಡ್ ಸಲುವಾಗಿ ಮತ್ತೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಜನಗಣತಿ ಆಗ್ಬೇಕು. ಜನಗಣತಿ ಆದ್ಮೇಲೆ ಸರ್ಕಾರ ಎಷ್ಟು ಸಮಯ ತಗೋತೋ ಗೊತ್ತಿಲ್ಲ. ಕುತೂಹಲ ಸಂಗತಿ ಅದು. ಜನಗಣತಿ ಪೂರ್ಣಗೊಂಡ ಬಳಿಕ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡ್ತದೆ. ಪುನರ್ವಿಂಗಡಣೆ ಮಾಡಿದ ನಂತರ ಅವಾಗ ಮಹಿಳೆಯರಿಗೆ ಮೀಸಲಾತಿ. ಮುಂದೋಗೋಣ. ಈ ಕೆಳಗಿನಲ್ಲಿ ಯಾರು ಭಾರತದ ಪ್ರಧಾನಮಂತ್ರಿಯಾಗಿದ್ದಾಗ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಲಾಯಿತು? ನೋಡಿ, ಎಲ್ಲರೂ ಆನ್ಸರ್ ಮಾಡ್ತಾರ. 70 ಮ್ಯಾಗ ಹಾಕ್ತಾರ ನೋಡ. 73 ಹಾಕಿದ್ರು. 69ಕ್ಕೆ ಬಂದ್ರೆ ಏನ? ಅಗಳೇ ಹೇಳಿನಿ. PV ನರಸಿಂಹರಾವ್ ಅವರ ಕಾಲದಲ್ಲಿ ನೋಡಿ. ಆಲ್ರೆಡಿ ಯಾರು ಭಾರತದ ಪ್ರಧಾನಮಂತ್ರಿ ಆಗಿದ್ದಾಗ ಅಂದ್ರ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ ನೀಡಲಾಯಿತು ಅಂದ್ರೆ ಅದು PV ನರಸಿಂಹರಾವ್ ಅವರ ಕಾಲದಲ್ಲಿ. ನೋಡಿ, ನಾಗಲೇ ಹೇಳಿದೆ ನಿಮಗೆ, HD ದೇವೇಗೌಡರ ಕಾಲದಲ್ಲಿ 1996ರಲ್ಲಿ HD ದೇವೇಗೌಡರ ನೇತೃತ್ವದಲ್ಲಿ ಸಂಯುಕ್ತ ಸರ್ಕಾರ ಇತ್ತು. ಆ ಸಂಯುಕ್ತ ಸರ್ಕಾರದಲ್ಲಿ ಇದನ್ನು ಮಂಡಿಸಿದ್ರು. ಏನು? ಲೋಕಸಭೆ ವಿಧಾನಸಭೆಗಳಲ್ಲಿ 33% ಕೊಡಬೇಕು ಅಂತ ಹೇಳಿ. ಬಟ್ ಅಲ್ಲಿ ಮಸೂದೆ ಲಗ ಹೊಡಿತು. ಇಲ್ಲಿ ನೋಡಿ, ಗ್ರಾಮೀಣ ಮತ್ತು ನಗರ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆಯನ್ನ 1989 ಯಾರಾಗಲಿ ಒಂದು ಆನ್ಸರ್ ಹೇಳಿದ್ರು. ಒಳ್ಳೆ ಪಾಯಿಂಟ್.
1989ರಲ್ಲಿ ರಾಜೀವ್ ಗಾಂಧಿಯವರ ಸರ್ಕಾರದ ಸಮಯದಲ್ಲಿ ಅದನ್ನು ಮಂಡಿಸಿದ್ರು, ಆದರೆ ಅದಕ್ಕೆ ಅನುಮೋದನೆ ಸಿಕ್ಕಿರಲಿಲ್ಲ. 1992-93ರಲ್ಲಿ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯ ಮೂಲಕ ಏನ್ ಮಾಡಿದ್ರಂದ್ರ ಪಂಚಾಯಿತಿಗಳ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಒದಗಿಸಿತು. ಆದ್ರ ಒಂದು ವಿಶೇಷ ಏನಂತಂದ್ರೆ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ, ಆದರೆ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಅವರ ಮಗನೋ ಅಥವಾ ಅವರ ಧರ್ಮ ಏನೋ ಅವರ ಯಜಮಾನರು ಆ ಒಂದು ಸಂಪೂರ್ಣವಾದ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ. ಮಹಿಳೆಯರಿಗೆ ದೊಡ್ಡ ಮಟ್ಟದ ಪ್ರಾತಿನಿಧ್ಯ ದೊರೆತಿದ್ದು ಆಗಲೇ. ಅದರ ಪರಿಣಾಮವಾಗಿ ಈಗ ದೇಶದ ಉದ್ದಗಲಕ್ಕೂ ಗ್ರಾಮೀಣ ಮತ್ತು ನಗರ ಸಂಸ್ಥೆಗಳಲ್ಲಿ 15 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಜನಪ್ರತಿನಿಧಿಗಳಾಗಿದ್ದಾರೆ. ದೇಶಾದ್ಯಂತ ಎಷ್ಟು ಮಹಿಳೆಯರು? ಸುಮಾರು 15 ಲಕ್ಷ ಮಹಿಳೆಯರು ಜನಪ್ರತಿನಿಧಿಗಳಾಗಿದ್ದಾರೆ. ಇನ್ನು ಮುಂದ ಲೋಕಸಭೆ ಮತ್ತು ವಿಧಾನಸಭೆಗಳಿಗೂ ಕೂಡ ದಾಪುಗಾಲಿಡಲಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರು 33% ಮೀಸಲಾತಿ ನೀಡಬೇಕು ಎಂಬುದು ಇಂದಿನ ಬೇಡಿಕೆ ಅಲ್ಲ. ಇದು ಮೊದಲು ಪ್ರಯತ್ನ ನಡೆದದ್ದು ಮಹಾರಾಷ್ಟ್ರದ ಸಂಸದೆಯಾಗಿರುವಂತಹ ಯಾರಪ್ಪ ಹೆಣ್ಣುಮಗಳು ಪ್ರೇಮಿಳಾ ದಂಡವತಿ ಅವರು 1996ರಲ್ಲಿ ಮಹಿಳಾ ಮೀಸಲಾತಿ ಖಾಸಗಿ ಮಸೂದೆಯನ್ನು ಮೊದಲ ಬಾರಿಗೆ ಮಂಡಿಸಿದ್ದರು. ಯಾರ ಕಾಲದಲ್ಲಿ? 1996ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರ ಕಾಲದಲ್ಲಿ ಅದನ್ನು ಮಂಡಿಸಿದ್ದರು. ಆದರೆ ಮುಂದೆ ಆ ಮಸೂದೆ ಸದನದಲ್ಲಿ ಲಗ ಹೊಡಿತು. ಈಗ ಮತ್ತೆ ಅದು ವಾಪಸ್ ಬಂದದ್ದು. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನವರಲ್ಲಿ ಯಾರು ಡಾಲಿ ಎನ್ನುವ ಮೊತ್ತ ಮೊದಲದ ತದ್ರೂಪ್ತಿಯನ್ನ ಸೃಷ್ಟಿಸಿದ್ದಾರೆ? ಡಾಲಿ ಎನ್ನುವ ಮೊಟ್ಟ ಮೊದಲ ತದ್ರೂಪಿಯನ್ನ ಸೃಷ್ಟಿಸಿದ್ದಾರೆ. ಡೇವಿಡ್ ಹಾಕಿನ್ಸ್, ಡೇನಿಯಲ್ ಯಾಕೆ, ಅಯಾನ್ ವಿಲ್ಮಟ್, ಇಲ್ಟನ್ ಹೆಂಗ್. ಆನ್ಸರ್ ಮಾಡಿ ನೋಡೋಣ. ಈ ಕೆಳಗಿನಲ್ಲಿ ಯಾರು ಡಾಲಿ ಎನ್ನುವ ಮೊಟ್ಟ ಮೊದಲ ತದ್ರೂಪ್ತಿಯನ್ನು ಸೃಷ್ಟಿಸಿದ್ದಾರೆ? ಕರೆಕ್ಟ್. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಅಯಾನ್ ವಿಲ್ಮಟ್ ಕರೆಕ್ಟ್ ಆನ್ಸರ್. ನೋಡಿ, ವಿಲ್ಮಟ್ ತದ್ರೂಪಿ ಅಂದ್ರೆ ಏನು? ಇದೊಂದು ವಿಜ್ಞಾನಕ್ಕೆ ಹಿಡಿದಂತ ಕೈಗನ್ನಡಿ. ಏನು ಓದಿಲಿ? ಕಳೆದ ವಾರ ವೈಜ್ಞಾನಿಕ ಜಗತ್ತಿನಲ್ಲಿ 2 ಸುದ್ದಿಗಳು ಪ್ರಸಾರವಾದವು. ಮೊದಲನೇದು ತಂದೆ ಎನ್ನುವ ಜೀವದ ಅಸ್ತಿತ್ವವನ್ನು ಪ್ರಶ್ನಿಸಿದ ತಂತ್ರಜ್ಞಾನದ ಜನಕ ಅಯಾನ್ ವಿಲ್ಮಟ್ ಸಾವು. ಎರಡನೇದ್ದು ತಾಯಿ ಎನ್ನುವ ಜೀವದಾಶ್ರಯ ಬೇಡ ಎನ್ನುವ ಇನ್ನೊಂದು ತಂತ್ರಜ್ಞಾನ ಸಿದ್ಧವಾಗುತ್ತಿರುವ ಸುಳಿವು. ಏನಿದು? 1996ನೇ ಇಸ್ವಿಯಲ್ಲಿ ಡಾಲಿ ಎನ್ನುವ ಮೊಟ್ಟ ಮೊದಲ ತದ್ರೂಪ್ತಿಯನ್ನು ಸೃಷ್ಟಿಸಿದ್ದರು. ಯಾರು? ವಿಜ್ಞಾನಿ ಅಯಾನ್ ವಿಲ್ಮಟ್. ತಂದೆಯ ವೀರ್ಯ ಇಲ್ಲದೆ ಇಬ್ಬರು ತಾಯಂದಿರ ಜೀವಕೋಶಗಳಿಂದ ಹುಟ್ಟಿದ ಜೀವ ಇದು ಡಾಲಿ. ತಂದೆಯ ವೀರ್ಯ ಇಲ್ಲದೆ ಇಬ್ಬರು ತಾಯಂದಿರ ಜೀವಕೋಶಗಳಿಂದ ಹುಟ್ಟಿದ ಜೀವ ಇದು. ಹೀಗೆ ತಂದೆಯ ಅಗತ್ಯ ಇಲ್ಲದೆ ಸಂತಾನೋತ್ಪತ್ತಿ ಸಾಧ್ಯ ಎಂದು ತೋರಿಸಿದ್ದು ಡಾಲಿ. ಅದು ಪಾಪು ಅಂದ್ರೆ ಅಯಾನ್ ವಿಲ್ಮಟ್ ಅವರು ಇದನ್ನು ತೋರಿಸ್ತಾರೆ. ಆದರೆ ಅದನ್ನು ಬೆಳೆಸಲು ತಾಯಿಯ ಗರ್ಭದ ಆಸರೆ ಅಗತ್ಯವಿತ್ತು. ಈಗ ತಾಯಿಯ ಈ ಆಸೆಯು ಬೇಡವಂತೆ ಮಾನವ ಪಿಂಡಗಳನ್ನ ಕೃತಕ ಗರ್ಭದಲ್ಲಿ ಇಟ್ಟು ಬೆಳೆಸುವ ಪ್ರಯೋಗಗಳನ್ನ ಅಮೆರಿಕ ಕಂಪನಿ ಫಿಲಡೆಲ್ಫಿಯಾದ ಮಕ್ಕಳ ಆಸ್ಪತ್ರೆಯ ಆರಂಭವಾಗಿದೆ. ನಾವಲ್ಲಪ್ಪ. ಈ ಕೆಳಗೆ ನೀಡಿರುವ ಯಾವ ಹೊಂದಾಣಿಕೆ ಮಾತ್ರ ಸರಿ ಇದೆ? ರಾಜ್ಯದ ಸ್ಥಳಗಳು, ವಿಶ್ವ ಪಾರಂಪರಿಕ ತಾಣಗಳು, ಪಟ್ಟಿಗೆ ಸೇರಿದ ವರ್ಷ. ಫ್ರೆಶ್ ಎಲ್ಲ ನೋಡಿ, ಹೊಸ ನ್ಯೂಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇರೋದು. ಅದು ಪ್ರಜಾವಾಣಿ ಪೇಪರ್, ವಿಜಯವಾಣಿ ಪೇಪರ್, ಬೇರೆ ಬೇರೆ ಪೇಪರ್ಗಳನ್ನು ಯೂಸ್ ಮಾಡಿ ನಿಮ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ದಿನಕ್ಕೊಂದು 15 ಕ್ವಶನ್ ಡಿಸ್ಕಸ್ ಮಾಡಿದೆ ಅಂದ್ರೆ ಒಂದ್ ತಿಂಗಳಿಗೆ 450 ಕ್ವಶನ್ ಆಗ್ತಾವ. ನಿಮ್ಮನ್ನ ಹೇಳ್ಯಾರ ಯಾರು ಜಗತ್ತಿನಾಗ? ಹಂಪಿ 1986, ಪಟ್ಟದಕಲ್ಲು 1987, ಪಶ್ಚಿಮ ಘಟ್ಟ 2012, ಹಳೆಬೀಡು 2023. 1, 2 ಸರಿಯಾಗಿದೆ. ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ 4 ಸ್ಥಳಗಳು. ವರ್ಷಗಳ ಕರೆಕ್ಟ್ ಅದಾವಲ್ಲ ನೋಡಿ. 1 2 1 2 1 2 2 3 1 2 3 1 3 4 1 2 3 4. तो 92% ಕರೆಕ್ಟ್ ಆನ್ಸರ್. ಉತ್ತರ ರೈಟ್ ಆನ್ಸರ್ 1 2 3 4 ರೈಟ್ ಆನ್ಸರ್ ಆಗಿದೆ ನೋಡಿ. ಅಂದ್ರೆ ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು 1986,
ಪಶ್ಚಿಮಘಟ್ಟ 1987, ಪಟ್ಟದಕಲ್ಲು 1987, ಪಶ್ಚಿಮಘಟ್ಟ 2012, ಹಳೆಬೀಡು 2023. 4 ಸ್ಥಳಗಳು ಕರೆಕ್ಟ್ ಆದ ವರ್ಷ. ಇನ್ನೊಂದೆಷ್ಟು ಸೇರ್ಪಡೆ ಆಗ್ಲಿಪ್ಪ ನಮ್ಮ ಕರ್ನಾಟಕ ರಾಜ್ಯದಿಂದ. ಯುನೆಸ್ಕೋ ಪಟ್ಟಿಗೆ ಸೇರಿದ ಸ್ಥಳ ನೋಡಿ, ಹೊಯ್ಸಳರ ಶಿಲ್ಪ ಪಾರಂಪರಿಕ ಎಂದೋ ಸೇರ್ಪಡೆ ಆಗಬೇಕಾಗಿತ್ತದು. ಶಿಲ್ಪಕಲೆಯಲ್ಲಿ ಜಗತ್ ಪ್ರಸಿದ್ಧ ಪಡೆದಿರುವ ಹೊಯ್ಸಳರ ಕಲೆ ಕಾಲದ ಬೇಲೂರು, ಹಳೆಬೀಡು, ಸೋಮನಾಥಪುರದ ದೇವಾಲಯಗಳು ಯುನೆಸ್ಕೋ ಪಟ್ಟಿಗೆ ಸೇರಿವೆ. ಇದರೊಂದಿಗೆ ರಾಜ್ಯದ 4 ತಾಣಗಳು ಪಾರಂಪರಿಕ ಪಟ್ಟಿಗೆ ಸೇರಿದಂತಾಗಿದೆ. ಇದಕ್ಕೆ ಮುನ್ನ ಹಂಪಿ 1986, ಪಟ್ಟದಕಲ್ಲು 87, ಪಶ್ಚಿಮ ಘಟ್ಟದ ಶ್ರೇಣಿ 2012 ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು. ಆದರೆ ವಿಶೇಷವಾಗಿ 3 ದೇವಾಲಯಗಳು ನೋಡಿ, ಎಷ್ಟು ದೇವಾಲಯಗಳು ಸೇರ್ಪಡೆಗೆ ಅಂದ್ರ 3 ದೇವಾಲಯಗಳು. ಯಾವುವು? ಬೇಲೂರಿನ ಚೆನ್ನಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ ಮೈಸೂರದಾಗಿದೆ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಒಂದೊಂದು ದೇವಾಲಯಗಳು ನೋಡಿದ್ರೆ ನಮ್ಮ ರೋಮಾಂಚನ ಅನಿಸ್ತವೆ. ಯಾಕಂದ್ರೆ ದೇವಾಲಯದ ಒಳಭಾಗದಲ್ಲಿ ಮದನಿಕೆ ವಿಗ್ರಹಗಳದ ನೋಡಿಲಿ, ಅಂತ ಚಂದ ಮದನಿಕೆ ವಿಗ್ರಹಗಳದಾವ. ಅಂದ್ರೆ ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಕಟ್ಟಿದಂತ ದೇವಾಲಯಗಳು. ಡಂಕಣ. ನೆಕ್ಸ್ಟ್ ಹೋಗೋಣ. ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ನೀಡಿದರೆ ಈ ಕೆಳಗಿನ ಯಾವ ವಿಧಿಗೆ ತಿದ್ದುಪಡಿ ಮಾಡಲಾಗುತ್ತದೆ? ಹಾಗಾದ್ರೆ ಯಾವ ವಿಧಿಗೆ ತಿದ್ದುಪಡಿ ಮಾಡಬೇಕು? 330ನೇ ವಿಧಿ, 319ನೇ ವಿಧಿ, 230ನೇ ವಿಧಿ, 219ನೇ ವಿಧಿ. ಸೂಪರ್. ಸರಿಯಾದಂತ ಉತ್ತರ ಸಂವಿಧಾನದ 330ನೇ ವಿಧಿ ನೋಡಿ. ಭಾರತ ಸಂವಿಧಾನದ 330ನೇ ವಿಧಿಗೆ ತಿದ್ದುಪಡಿ ಮಾಡಬೇಕಾಗ್ತದೆ. ಲೋಕಸಭೆ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ನೀಡಿದರೆ ಕೆಳಗಿನ ಯಾವ ವಿಧಿಗೆ ತಿದ್ದುಪಡಿ ಮಾಡಬೇಕಾಗ್ತಂದ್ರ ಸಂವಿಧಾನದ 330ನೇ ವಿಧಿಗೆ ತಿದ್ದುಪಡಿ ಮಾಡಬೇಕಾಗ್ತದ. 181 ಮಹಿಳಾ ಸಂಸದರು. ಅಪ್ಪೋ, ನಾಳೆ ಏನಾದ್ರು ಲೋಕಸಭೆಯಲ್ಲಿ ಏನಾದ್ರು 33% ಮೀಸಲಾತಿ ಕೊಟ್ಟೆವಂದ್ರ ಮಹಿಳೆಯರು ಎಷ್ಟಿರ್ತಾರಂದ್ರ ಅಲ್ಲಿ 181 ಜನ ಮಹಿಳೆಯರೇ. ಮಸೂದೆ ಮಂಡಿಸಿದ ಕಾನೂನು ಸಚಿವರಾಗಿರುವಂತ ಅರ್ಜುನ್ ರಾಮ್ ಮೇಘವಾಲ್. ಈ ಅರ್ಜುನ್ ರಾಮ್ ಮೇಘವಾಲ್ ಕಾಯ್ದೆ ಜಾರಿಗೆ ಆದರೆ ಕೆಳಗಿನ 543 ಲೋಕಸಭಾ ಸದಸ್ಯರಲ್ಲಿ ಮಹಿಳಾ ಸಂಸದರು ಎಷ್ಟು ಜನ ಅಂದ್ರ 181ಕ್ಕೆ ಏರಲಿದೆ. ಅಂದ್ರೆ ಪ್ರಸ್ತುತ 82 ಅಂದ್ರೆ 78 ಮಹಿಳೆಯರದಾರೆ. ಮಹಿಳೆಯರಿಗೆ ಸ್ಥಾನ ಮೀಸಲಾತಿ ಸಂವಿಧಾನದ ಯಾವ ವಿಧಿಗೆ ತಿದ್ದುಪಡಿ ಮಾಡಬೇಕಾಗ್ತಂದ್ರೆ 330ನೇ ವಿಧಿಯಲ್ಲಿ ಕ್ಲಾಸ್ 1 ಸೇರಿಸಬೇಕು ಎಂದು ಮಸೂದೆ ಹೇಳಿದೆ. ಲೋಕಸಭೆಯಲ್ಲಿ SC/ST ಮೀಸಲಾತಿ ಸ್ಥಾನಗಳಲ್ಲಿ 3ನೇ 1 ಭಾಗ ಈ ವರ್ಗದ ಮಹಿಳೆಯರಿಗೆ ಮೀಸಲಿಡಲಾಗುತ್ತದೆ ಎಂದು ಮತ್ತೊಂದು ಕ್ಲಾಸ್ ತಿಳಿಸಲಾಗುತ್ತದೆ. ಆದರೆ ಎಲ್ಲಿಲ್ಲ? ರಾಜ್ಯಸಭೆ ವಿಧಾನ ಪರಿಷತ್ತುಗಳಲ್ಲಿ ಇಲ್ಲ. ರಾಜ್ಯಸಭೆ ವಿಧಾನ ಪರಿಷತ್ತುಗಳಲ್ಲಿ ಇಲ್ಲ, ಕೇವಲ ಲೋಕಸಭೆ ಮತ್ತು ಅಲ್ಲಿ ಯಾರಿಗೂ ಇಲ್ಲ. ಕರೆಕ್ಟ್ ಅದು ಜಯಕ್ಕ. ಅಲ್ಲಿ 12 ಜನ ಸೆಲೆಕ್ಟ್ ಆಗ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರ? ಸೂಪರ್, 4 ಜನ ಸೆಲೆಕ್ಟ್ ಆಗ್ತಾರೆ. ಓಕೆ, ಹಾಗಾದ್ರೆ ರಾಷ್ಟ್ರಪತಿಗಳು ಸಂವಿಧಾನದ ಯಾವ ವಿಧಿಯ ಪ್ರಕಾರ 12 ಜನರನ್ನು ಸೆಲೆಕ್ಟ್ ಮಾಡ್ತಾರೆ? ಸೂಪರ್, 80ನೇ ವಿಧಿಯ ಪ್ರಕಾರ. ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು? ಲಾಸ್. ಲಾಸ್ ಅಂದ್ರೆ ಏನು? ಲಿಟರೇಚರ್, ಆರ್ಟ್, ಸೈನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್. ಮುಂದೆ ಹೋಗೋಣ, ಮುಂದೆ ಜಿಗಿಯೋಣ. 330ನೇ ವಿಧಿಗೆ ವಿಧಿಗೆ ತಿದ್ದುಪಡಿ ಮಾಡ್ಬೇಕಾಗ್ತದೆ ನೋಡಿ. ಕೋಟ್ಪಾ ಕಾಯ್ದೆ ಜಾರಿಗೆ ಬಂದ ವರ್ಷ ಅಪ್ಪ 2013, 2009, 2003, 2000. ಯಾರು ಹೇಳ್ತಾರೆ? ಯಾರು ಹಾರೇನೋ? 2003 ರೈಟ್ ಆನ್ಸರ್ ನೋಡಿ. 2003 ಕೋಟ್ಪಾ ವೆರಿ ಇಂಪಾರ್ಟೆಂಟ್ ಇದು. ಇದು ನೋಡಿ, ಸಿಗರೇಟ್ ಸೇವನೆ 21 ವರ್ಷ ಕಡ್ಡಾಯ. ಯಾರಾದ್ರೂ ಸಿಗರೇಟ್ ಸೇದಬೇಕಾದ್ರೆ, ಹುಕ್ಕಾ ಬಾರ್ ಹೊಡಿಬೇಕಾದ್ರೆ 21 ವರ್ಷ ಬೇಕು ಅಂತಾರ ಅವರು. ಆ ಕೋಟ್ಪಾ ಕಾಯ್ದೆ 2003 ಪ್ರಕಾರ. ಅವರೇ ಸಿಗರೇಟ್ ಸೇವನೆ 21 ವರ್ಷ ಕಡ್ಡಾಯ, ಹುಕ್ಕಾ ಬಾರಿಗೆ ಕಡಿವಾಣ.
ಕೋಟ್ಪಾ ಕಾಯ್ದೆ 2003 ತಿದ್ದುಪಡಿ ತರುವ ಮೂಲಕ ರಾಜ್ಯದಲ್ಲಿ ತಂಬಾಕು ಉತ್ಪನ್ನ ನಿಷೇಧಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಹುಕ್ಕಾ ಬಾರ್ಗಳಲ್ಲಿ ಮಾದಕ ವಸ್ತು ಸೇವನೆ ನಿಷೇಧಿಸಲು ಚಿಂತೆ ನಡೆಸಿದೆ. ಇದೇ ರೀತಿ ಸಿಗರೇಟ್ ಸೇವನೆ ಕನಿಷ್ಠ ವಯಸ್ಸು ಎಷ್ಟಿತ್ತು ಮೊದಲಂದ್ರೆ 18 ಇತ್ತು. 18ರ ಬದಲಾಗಿ ಈಗ 21 ವರ್ಷಕ್ಕೆ ಚಿಂತಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಗೇಮ್ಸ್ಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ ಇದೆ? 19ನೇ ಆವೃತ್ತಿ ಕ್ರೀಡಾಕೂಟ ಚೀನಾದಲ್ಲಿ ಜರುಗಲಿದೆ. ಜೀರೋ ವೇಸ್ಟ್ ಏಷ್ಯನ್ ಗೇಮ್ ಧ್ಯೇಯ ವಾಕ್ಯದೊಂದಿಗೆ ಕ್ರೀಡಾವನ್ನ ಚೀನಾದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ. ಮೊದಲ ಬಾರಿಗೆ ದೆಹಲಿಯಲ್ಲಿ ನಡೆದಿತ್ತು. ಮೋಸ್ಟ್ಲಿ ನೀವು 90ರ ಮೇಲೆ ಹಾಕ್ತಿರಿ ಇದನ್ನು. ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿ. ಏಷ್ಯಾಡ್ ಆರಂಭೋತ್ಸವದಲ್ಲಿ ಪಟಾಕಿ ಸಿಡಿಸಿಲ್ಲ. ಪರಿಸರ ಸಂರಕ್ಷಣೆಗಾಗಿ ಆತಿಥ್ಯ ಚೀನಾದಿಂದ ವಿಶೇಷ ಕ್ರಮ. ಇದ್ದಿನ ಮಸಿಗೆ ಬುದ್ಧಿ ಹೇಳಿತಂತ. ಹಸಿರು ಸ್ನೇಹಿ ಕ್ರೀಡಾಗ್ರಾಮ ನಿರ್ಮಾಣ. ಬೇರೆ ಚೀನಾ ದೇಶದವ್ರು ನೋಡಿಲ್ಲ ನಾವು. ಇವರು ಪರಿಸರ ಸಂರಕ್ಷಣೆ ಮಾಡೋದು ಗೊತ್ತಿಲ್ಲ ನಮ್ಗ. ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳೆಂದು ಅದ್ದೂರಿ ಉದ್ಘಾಟನಾ ಸಮಾರಂಭಗಳು ಇದ್ದೇ ಇರುತ್ತದೆ. ಅದರೊಂದಿಗೆ ಆಕರ್ಷಕ ಸುಡುಮದ್ದು ಪ್ರದರ್ಶನ ಈ ಸಮಾರಂಭದ ಪ್ರಮುಖ ಭಾಗವಾಗಿರುತ್ತದೆ. ಆದರೆ ಮುಂದಿನ ಶನಿವಾರ ನಡೆಯಲಿರುವ 19ನೇ ಆವೃತ್ತಿ ಏಷ್ಯನ್ ಗೇಮ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಸುಡುಮದ್ದು ಪ್ರದರ್ಶನ ಇರುವುದಿಲ್ಲ ಎಂದು ಆತಿಥ್ಯ ಚೀನಾ ಘೋಷಣೆ ಮಾಡಿದೆ. ಹಿಂಗೆ ಬುದ್ಧಿ ಕೊಡ್ಲಪ್ಪ. ನಿಮ್ ದೇಶದ ಮೊಸಳೆ, ಮೀನು, ಕಪ್ಪೆ, ಹಾವ, ನರಿ, ಹಲ್ಲಿ, ಬೆಕ್ಕ ತಿನ್ನೋದು ಬಿಡ್ರಿ, ಇನ್ನ ಒಳ್ಳೇದಾಗ್ತದ. ಇನ್ನ ಪರಿಸರದಲ್ಲಿ ನೂರಾರು ಪ್ರಾಣಿಗಳು ಬದುಕ್ತಾವ. ಪಾಣಿ ಹೊಡ್ಕೊಂಡು ಹೋಗಿ ಸಮುದ್ರ ದಂಡೆ ಕೂತಿರ್ತಾರ ಅವರು. ಮತ್ತೆ ಅದಕ್ಕೆ ಕೊರೋನಾ ಬಂತು. ಜನರು ಸೌಂದರ್ಯ ಮತ್ತು ಭಾವನೆಗಳು ಧ್ಯೇಯವನ್ನು ಪ್ರದರ್ಶಿಸಲು ಯೋಜನೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಜಾಗತಿಕವಾಗಿ ಹೊರಸೂಸಲ್ಪಡುವ ಇಂಗಾಲದ 27 ಮತ್ತು ಹಸಿರುಮನೆ ಅನಿಲಗಳ 3ನೇ ಒಂದು ಭಾಗ ಚೀನಾವಾಗಿದೆ. ಮತ್ತು ಹೈಯೆಸ್ಟ್ ಅಲ್ಲಿ ಅದಲ್ಲ. ಎಸ್, ಹಾಗಾದ್ರೆ ಈ ಒಂದು ಏಷ್ಯನ್ ಕ್ರೀಡಾಕೂಟ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಡೆದದ್ದಲ್ಲಿ ಯಾವ ಟ್ರೋಲ್ ನಾವು ಸುಮ್ಕುಂದ್ರಲ್ಲಿ? ಫಸ್ಟ್ ದೆಹಲಿಯಲ್ಲಿ ನೋಡಿ, 1951. ಕರೆಕ್ಟ್. ನಿನ್ ಹೇಳಿನೆಲ್ಲ ಇದನ್ನ. ಥೈಲ್ಯಾಂಡ್ ಕರೆಕ್ಟ್. ಥೈಲ್ಯಾಂಡ್ ಎಷ್ಟು ಬಾರಿ ಆತಿಥ್ಯ ವಹಿಸಿಕೊಂಡಿದೆ? 4 ಬಾರಿ. ವೆರಿ ಗುಡ್. ನೂತನ ಸಂಸತ್ ಭವನವನ್ನ ಯಾವ ದಿನದಂದು ಉದ್ಘಾಟಿಸಲಾಯಿತು? ಜೂನ್ 28, ಜುಲೈ 28, ಮೇ 28, ಸೆಪ್ಟೆಂಬರ್ 18. ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಇದು. ಯಾವ ದಿನಾಂಕ? %% ಹಾಕಿರಿ ಏನ? ಸರಿಯಾದಂತ ಉತ್ತರ ಮೇ 28 ರೈಟ್ ಆನ್ಸರ್ ನೋಡಿ. ಯಾವ ದಿನಾಂಕ? ನೂತನ ಸಂಸತ್ತು ಯಾವ ದಿನಾಂಕದಂದು ಉದ್ಘಾಟನೆ ಮಾಡಲಾಯಿತು ಅಂದ್ರೆ ಮೇ 28ನೇ ತಾರೀಕು. ನೋಡಿ, ಪ್ರಧಾನಿ ಮೋದಿ ಮೇ 28ರಂದು ಉದ್ಘಾಟಿಸಿದ ನೂತನ ಸಂಸತ್ ಭವನ ಮೇ 28ನೇ ತಾರೀಕು ಉದ್ಘಾಟನೆ ಮಾಡ್ಯಾರ ನೋಡಿ. ಉದ್ಘಾಟಿಸಿದ ನೂತನ ಸಂಸತ್ ಭವನ ವೇದ ಕಾಲದಿಂದ ಹಿಡಿದು ಇಂದಿನವರೆಗೆ ಭಾರತ ಜನತಾಂತ್ರಿಕ ಪರಂಪರೆಯನ್ನ ವರ್ಣಿಸುವ ಕಲಾಕೃತಿಗಳನ್ನು ಹೊಂದಿದೆ. ಅಲ್ಲಿ ಸಂಸತ್ತಿನ ಶ್ರೀಮಂತ ಪರಂಪರೆಯನ್ನ ಸ್ಮರಿಸಲು ಮತ್ತು ಭಾರತವನ್ನ 2047ರವರೆಗೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಸಂಕಲ್ಪ ಕೈಗೊಳ್ಳುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಂದ್ರೆ ವೇದ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಏನೇ ನಮ್ಮ ದೇಶದ ಪ್ರತಿಭೆಗಳವಲ್ಲ ಎಲ್ಲವುಗಳನ್ನ ಲೇಪನೆ ಮಾಡಲಾಗಿದೆ. ಜಾಗತಿಕ ಪಾರಂಪರಿಕ ಸ್ಥಾನ ಪಡೆದ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರಿದ್ದು 42 ಸ್ಥಳಗಳು ಸೇರ್ಪಡೆಯಾಗವ. 42 ಸ್ಥಳಗಳ ಸೇರ್ಪಡೆಯಾಗವಲ್ಲ. ಈ ಜಾಗತಿಕ ಮಟ್ಟದ ಯುನೆಸ್ಕೋ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಂತದ್ದು. 4ನೇ ಸ್ಥಾನ, 14ನೇ ಸ್ಥಾನ, 8ನೇ ಸ್ಥಾನ, 6ನೇ ಸ್ಥಾನ. ಸೂಪರ್, ಎಕ್ಸಲೆಂಟ್. 6ನೇ ಸ್ಥಾನದಲ್ಲಿದೆ ನೋಡಿ ಭಾರತ. ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 6ನೇ ಸ್ಥಾನದಲ್ಲಿ. ನೆನಪಿಡಿ ನೋಡಿ.
ಗೌರಿ ಗಣೇಶ ಹಬ್ಬಕ್ಕೆ ಕನ್ನಡಿಗರ ಶುಭ ಸುದ್ದಿ ಒಂದು ಸಿಕ್ಕಿದೆ. ಶಿಲ್ಪಕಲೆಯಲ್ಲಿ ಜಗತ್ ಪ್ರಸಿದ್ಧಿ ಪಡೆದಿರುವ ಹೊಯ್ಸಳರ ಕಾಲದ ಕೆತ್ತನೆಗೊಂಡ ಹಾಸನ ಜಿಲ್ಲೆಯ ಬೇಲೂರು, ಹಳೆಬೀಡು, ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರ ದೇವಾಲಯಗಳನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿಸಿದೆ. ಇದರೊಂದಿಗೆ ರಾಜ್ಯದ 4 ತಾಣಗಳನ್ನು ಸೇರಿ ದೇಶದ 42 ಸ್ಥಳಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರುವ ಮೂಲಕ ಜಾಗತಿಕ ಪಾರಂಪರಿಕ ಸ್ಥಾನ ಪಡೆದ ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ. ನೋಡಿ, ಜಗತ್ತಿನಲ್ಲಿ 42 ಸ್ಥಾನಗಳು ಪಡ್ಕೊಂಡವಲ್ಲ, ಆ 42 ಸ್ಥಾನಗಳನ್ನು ಪಡೆದುಕೊಳ್ಳುವುದರಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಅದಂದ್ರ 6ನೇ ಸ್ಥಾನದಲ್ಲಿದೆ. ಫಸ್ಟ್ ಯಾವ ಸ್ಥಾನದಲ್ಲಿದೆ? ಫಸ್ಟ್ ಯಾವ ದೇಶ? ಜರ್ಮನಿ ದೇಶನೋ ಇಟ್ಲಿ ದೇಶನೋ? ಸೂಪರ್. ಫಸ್ಟ್ ಯಾವ್ದಂದ್ರೆ ಇಟ್ಲಿ ದೇಶ ಇದೆ. ಇಟ್ಲಿ ದೇಶ ಫಸ್ಟ್. ಸೌದಿ ಅರೇಬಿಯಾದ ರಿಯಾದ್, ಮೊನ್ನೆ ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದ ಸೌದಿ ಅರೇಬಿಯಾದ ರಿಯಾದಲ್ಲಿ ಸೋಮವಾರ ನಡೆದ ಯುನೆಸ್ಕೋ 45ನೇ ಸರ್ವ ಸದಸ್ಯರ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ತೆಗೆದುಕೊಳ್ಳಲಾಯಿತು. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯಗಳು 2014ರಿಂದ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿತ್ತು. ಇದೀಗ 2023ನೇ ಸಾಲಿನಲ್ಲಿ ಶಾಶ್ವತ ಪಟ್ಟಿಗೆ ಸೇರುವುದರ ಮೂಲಕ ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳಗಳು. ಇನ್ನ 1986 ಹಂಪಿ, 87 ಪಟ್ಟದಕಲ್ಲು, ಪಶ್ಚಿಮ ಘಟ್ಟ 2012 4ನೇ ತಾಳವಾಗಿ ಹೊಯ್ಸಳ ಸ್ಥಳಗಳು. ಮತ್ತೆ ಯಾವ್ಯಾವ ನಿರೀಕ್ಷೆಯಲ್ಲಿ ಇದಾವೆ ಮುಂದಿನ ದಿನಮಾನಗಳಲ್ಲಿ? ಯಾವ್ಯಾವ ನಿರೀಕ್ಷೆಯಲ್ಲಿ ಇದಾವೆ? ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಯಲ್ಲಿ ರಾಜ್ಯದ ಶ್ರೀರಂಗಪಟ್ಟಣ ಇದೆ, ವಿಜಯಪುರದ ಗೋಲ್ ಗುಮ್ಮಜ್ ಇದೆ. ನೆಕ್ಸ್ಟ್ ನಮ್ ಗೋಲ್ ಗುಮ್ಮಜ್. ಮುಂದಿನ ದಿನಮಾನಗಳಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರುವ ಸ್ಥಳಗಳು. ಹೊಸ ಸಂಸತ್ತು ಭವನದ ನಿರ್ಮಿಸಲು ತೆಗೆದುಕೊಂಡಿರ್ತಕ್ಕಂಥ ವೆಚ್ಚ ಎಷ್ಟು? 890 ಕೋಟಿ ರೂಪಾಯಿ, 935 ಕೋಟಿ ರೂಪಾಯಿ, 785 ಕೋಟಿ, 1045 ಕೋಟಿ. ಎಷ್ಟು ಕರೆಕ್ಟ್ ಆನ್ಸರ್ ಹೇಳಿರಿ? ಸರಿಯಾದಂತ ಉತ್ತರ 935 ಕೋಟಿ ರೈಟ್ ಆನ್ಸರ್. ನೋಡಿ, 935 ಕೋಟಿ. ನೋಡಿ, ಹೊಸ ಸಂಸತ್ತು ಭವನ ಶುಭಾರಂಭ, ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಎಂದು ನಾಮಕರಣ. ಪಾರ್ಲಿಮೆಂಟ್ ಹೌಸ್ ಆಫ್ ಇಂಡಿಯಾ ಎಂದು ಮರುನಾಮಕರಣ. ಸೆಂಟ್ರಲ್ ವಿಸ್ತಾ ಯೋಜನೆಯಡಿ 935 ಕೋಟಿ ವೆಚ್ಚದಲ್ಲಿ ನವದೆಹಲಿಯಲ್ಲಿ ನಿರ್ಮಿಸಲಾದ ಹೊಸ ಸಂಸತ್ತು ಭವನದಲ್ಲಿ ಮಂಗಳವಾರ ಮೊದಲ ಕಲಾಪ ನಡೆಯಿತು ಅಂತ. ಭೂಮಜ ಇದು ಭಾರತದ ಯಾವ ಭಾಗದ ದೇವಾಲಯಗಳಲ್ಲಿ ಕಂಡುಬರುವ ವಾಸ್ತುಶೈಲಿಯಾಗಿದೆ? ಹೇಳಿ ನೋಡೋಣ. ಭೂಮಿಜ ರೈಟ್. ಭೂಮಿಜ ಎಂಬುದು ಮಧ್ಯ. ನೋಡಿ, ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ, ಈಶಾನ್ಯ ಭಾರತ ಅಂದ್ರ ಸರಿಯಾದಂತ ಉತ್ತರ ಮಧ್ಯ ಭಾರತ. ಈ ದೇವಾಲಯಗಳು ಉತ್ತರ ಭಾರತ, ಮಧ್ಯ ಭಾರತ, ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧರಿರುವಂತ ನಾಗರ ಶೈಲಿ, ಭೂಮಜ ಶೈಲಿ, ದ್ರಾವಿಡ ಶೈಲಿ. ಉತ್ತರ ಭಾರತದಲ್ಲಿ ನಾಗರ ಶೈಲಿ, ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ, ಮಧ್ಯ ಭಾರತದಲ್ಲಿ ಭೂಮಿಜ ಅನ್ನುವಂತ ಶೈಲಿಯ ವಾಸ್ತುಶಿಲ್ಪವನ್ನು ಕೆತ್ತನೆ ಮಾಡಲಾಗಿದೆ. ಹಾಗಾದ್ರೆ ಕ್ವಶನ್ ಕೇಳ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೆ. ನೂತನವಾಗಿ ನಿರ್ಮಾಣವಾದ ಹೊಸ ಸಂಸತ್ತು ಭವನದಲ್ಲಿ ಕರ್ನಾಟಕದ ಯಾವ ಶಿಲ್ಪಕಲೆಯನ್ನು ನೋಡಬಹುದು? ನೋಡಿ, ನೂತನವಾಗಿರುವಂತಹ ಸಂಸತ್ತಿನಲ್ಲಿ ಕರ್ನಾಟಕದ ವಾಸ್ತುಶಿಲ್ಪದ ಕೊಡುಗೆಗಳದಾವೆ. ಯಾವುವು? ಬನವಾಸಿಯ ಮಧುಕೇಶ್ವರ ದೇವಾಲಯದ ಆನೆಗಳ ಮೂರ್ತಿ, ಬನವಾಸಿಯ ಮಧುಕೇಶ್ವರ ದೇಗುಲದ ಆನೆಗಳ ಮೂರ್ತಿ, ಹಂಪಿಯ ವಿಜಯ ವಿಠಲ ದೇಗುಲ, ಹಳೆಬೀಡಿನ ಹೊಯ್ಸಳ ದೇವಾಲಯದ ಮಕರ ಮೂರ್ತಿ ಎಲ್ಲವೂ ಸರಿ. ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ಹೋಗಿ ಬನ್ನಿ, ಬಹಳ ಅದ್ಭುತವಾಗಿರುವಂತ ದೇವಾಲಯ. ಬೀಳಿ ಒಂದು ಸೆಲ್ಫಿಯಲ್ಲಿ. ಸರಿಯಾದಂತ ಉತ್ತರ ಎಲ್ಲವೂ ಸರಿಯಾಗಿದೆ. ನೋಡಿ, ಎಲ್ಲವೂ ಸರಿಯಾಗಿದೆ. ಎಲ್ಲಾ ರೀತಿಯ ಕಲೆಯ ಮತ್ತು ವಾಸ್ತುಶಿಲ್ಪವನ್ನಲ್ಲಿ ಪ್ರದರ್ಶನ ಮಾಡಲಾಗಿದೆ. ಏನು? ಬನವಾಸಿಯ ಮಧುಕೇಶ್ವರ ದೇವಾಲಯದ ಆನೆಗಳ ಮೂರ್ತಿ ಇದೆ ಅಲ್ಲಿ, ಹಂಪಿಯ ವಿಜಯ ವಿಠಲ ದೇವಾಲಯದ ಒಂದು ವೈಶಿಷ್ಟ್ಯ ಇದೆ ಅಲ್ಲಿ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಮಕರ ಮೂರ್ತಿಯನ್ನು ನಾವು ಆ ಒಂದು ಸಂಸತ್ನಲ್ಲಿ ನೋಡ್ಲಕ್ ಸಾಧ್ಯ ಇದೆ. ನೋಡಿ, ಸಂಸತ್ತು ಭವನದ ದ್ವಾರಗಳಿಗೆ ಕರ್ನಾಟಕ ಪ್ರೇರಣೆ. ಹಂಪಿ, ಬನವಾಸಿ, ಹಳೆಬೀಡು ದೇಗುಲದಿಂದ ಸ್ಫೂರ್ತಿ ಪಡೆದ ದ್ವಾರ ನಿರ್ಮಾಣ. ಅಬಾಬಾಬಾಬ. ಅಧಿಕೃತವಾಗಿ ಕಾರ್ಯಕಲಾಪಗಳಿಗೆ ಮಂಗಳವಾರ ತೆರೆದುಕೊಂಡ ಸಂಸತ್ತಿನ ನೂತನ ಕಟ್ಟಡದಲ್ಲಿ 6 ಪ್ರವೇಶಗಳು
ನಿರ್ಗಮನ ದ್ವಾರಗಳಿವೆ. ಕರ್ನಾಟಕದ 3 ಪ್ರಸಿದ್ಧ ದೇವಾಲಯಗಳ ಪ್ರೇರಣೆ ಇದೆ. ಹೊಸ ಸಂಸತ್ ಭವನದಲ್ಲಿ ಗಜ, ಅಶ್ವ, ಶಾರ್ದೂಲ, ಹಂಸ, ಮಕರ, ಗರುಡ 6 ದ್ವಾರಗಳಿವೆ. ಹೊಸ ಹೆಸರುಗಳು ಗಜ, ಅಶ್ವ, ಶಾರ್ದೂಲ, ಹಂಸ, ಮಕರ, ಗರುಡ 6 ದ್ವಾರಗಳಿವೆ. ಈ ಪೈಕಿ ಗಜದ್ವಾರಕ್ಕೆ ಕರ್ನಾಟಕದ ಬನವಾಸಿ 9ನೇ ಶತಮಾನದ ಮಧುಕೇಶ್ವರ ದೇವಾಲಯದಲ್ಲಿ ಆನೆಯ ಮೂರ್ತಿಯನ್ನ ಪ್ರೇರಣೆಯಾಗಿದೆ ಅಂತ. ಗಜದ್ವಾರಕ್ಕೆ ಮಧುಕೇಶ್ವರ ದೇವಾಲಯದಲ್ಲಿ ಆನೆಗಳ ಮೂರ್ತಿ ಪ್ರೇರಣೆಯಾಗಿದೆ ಸಾಮಾನ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ. ನೀವು ಹಂಸ ದ್ವಾರಕ್ಕೆ ಹಂಪಿಯ ವಿಜಯ ವಿಠಲ ದೇವಾಲಯ, ಮಕರ ದ್ವಾರಕ್ಕೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮಕರ ಮೂರ್ತಿಯ ಪ್ರೇರಣೆಯಾಗಿದೆ ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಶಿಲ್ಪ ಕಲಾಕಾರರು ಕೆತ್ತನೆ ಮಾಡಿನೇ ಅದರ ಸತ್ತೋಗೆ ಹೊಸು ಕೆತ್ತನೆ ಮಾಡ್ರ ಅಂತಿಂತ ದೇವಾಲಯಗಳು ಕಟ್ಟ್ಯಾರ. ಏನು ಸಣ್ಣ ಮಕ್ಕಳ ಆಟ ಅನ್ನೋದು. ಅಶ್ವ ದ್ವಾರಕ್ಕೆ ಒಡಿಸ್ಸಾದ ಸೂರ್ಯ ದೇವಾಲಯ, ಶಾರ್ದೂಲ ದ್ವಾರಕ್ಕೆ ಗ್ವಾಲಿಯ ರನ್ ಗುರ್ಜಿ ಮಹಲ್, ಗರುಡ ದೇವಾಲಯಕ್ಕೆ ತಮಿಳುನಾಡಿನ ದೇವಾಲಯಗಳು ಮಾದರಿಯಾಗಿವೆ. ಇನ್ನ 2-3 ಕ್ವಶನ್ಗಳು ಉಳಿದು 3 ಬರ್ಕೊಳಕತ್ತೀರಿ, ನೋಟ್ಸ್ ಮಾಡಕತ್ತೀರಿ. ಅದೇ ಇಲ್ಲ, ಅದು ಅಂತವೇನು ನೋಟ್ಸ್ ಮಾಡಬಾರದು. ನನಗೆ ಸುದ್ದಿಯಲ್ಲಿರುವ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ? ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರುವಂತ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಪದಗಳಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿ ಇದೆ? ಮೂಲ ಸಂವಿಧಾನದಲ್ಲಿ ಈ 3 ಪದಗಳು ಇರಲಿಲ್ಲ. ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಎಂಬ ಪದ ಮಾತ್ರ ಬಳಕೆಯಲ್ಲಿತ್ತು. ಈ 3 ಪದಗಳನ್ನ 48ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸೇರಿಸಲಾಯಿತು. ಅರ್ಥ ಮಾಡಿಕೊಂಡು ಹಾಕ್ರಿ ನೋಡೋಣ. ಮೂಲ ಸಂವಿಧಾನದಲ್ಲಿ ಈ 3 ಪದಗಳು ಇರಲಿಲ್ಲ. ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಎಂಬ ಪದ ಮಾತ್ರ ಬಳಕೆಯಲ್ಲಿತ್ತು. ಈ 3 ಪದಗಳನ್ನ 48ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸೇರಿಸಲಾಯಿತು. 1, 3 ಸರಿಯಾಗಿದೆ, 1, 2, 3 ಸರಿಯಾಗಿದೆ, 3 ಮಾತ್ರ ಸರಿಯಾಗಿದೆ, 1 ಮಾತ್ರ ಸರಿಯಾಗಿದೆ. ಆನ್ಸರ್ ಮಾಡ್ರಿ ನೋಡಿ ತಿಳ್ಕೊಂಡು. ಗುಡ್. 1 ಮತ್ತು 3 ಸರಿಯಾಗಿದೆ ನೋಡಿ ಸ್ನೇಹಿತರೆ. 1, 3 ಸರಿ ಇದೆ. ಮೂಲ ಸಂವಿಧಾನದಲ್ಲಿ 3 ಪದಗಳು ಬಳಕೆ ಇರಲಿಲ್ಲ. ಆದ್ರೆ 3 ಪದಗಳನ್ನ 48ನೇ ತಿದ್ದುಪಡಿ ಮೂಲಕ ಸೇರಿಸಿವಿ. ಸಮಾಜವಾದಿ ಅನ್ನುವಂಥ ಪದ ಇರಲಿಲ್ಲ ಮೂಲ ಸಂವಿಧಾನದಲ್ಲಿ. ಎಲ್ಲಿದೆ ಸಮಾಜವಾದಿ ಎಂಬ ಪದ? ಇರಲಿಲ್ಲ. ಸಮಾಜವಾದಿ ಎಂಬ ಪದ ಸೇರ್ಪಡೆಯಾಗಿದ್ದು ಯಾವಾಗಂದ್ರ ಅದು 1976 48ನೇ ತಿದ್ದುಪಡಿಯ ಮೂಲಕ. ಕರೆಕ್ಟಾ? ಈ ಸದ್ದ ವಿವಾದ ಆಗಿದೆ ಸ್ವಲ್ಪ ಇದು. ಇಲ್ಲಿ ನೋಡಿ, ಸಂವಿಧಾನ ಪ್ರಜಾವಾಣಿ ವಾರ್ತೆ. ಇದನ್ನ ಏನು ಮಾತಾಡಂಗಿಲ್ಲ, ಏನು ಪೇಪರ್ ಅದ ಕೊಟ್ಟರೆ ಅವೇ ಮಾತಾಡೋದು. ಪ್ರಜಾವಾಣಿ ವಾರ್ತೆಯಲ್ಲಿ ಹೇಳಿದಂತ ಪದ ಇದು. ಸಂವಿಧಾನ ತಿರುಚಲಾಗಿದೆ ಎಂದು ವಿಪಕ್ಷಗಳ ಆಕ್ರೋಶ, ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ನಿರ್ಧಾರ. ಜಾತ್ಯತೀತ ಸಮಾಜವಾದಿಗೆ ಕೋಕ್. ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂಥ ಪದಗಳಿಗೆ ಕೋಕ್ ಕೊಡಲಾಗಿದೆ. ಅಂದ್ರೆ ಕೋಕ್ ಅಂದ್ರೆ ಏನು? ತೆಗೆದುಹಾಕಲಾಗಿದೆ. ನೂತನ ಸಂಸತ್ತು ಭವನದಲ್ಲಿ ಮೊದಲು ಅಧಿವೇಶನದ ಆರಂಭ ಸಲುವಾಗಿ ಕೇಂದ್ರ ಸರ್ಕಾರ ನೀಡಿರುವ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ತೆಗೆದುಹಾಕಲಾಗಿದೆ. ಸರ್ಕಾರವು ಸಂವಿಧಾನವನ್ನು ತಿರುಚಿದೆ, ವಿರೂಪಗೊಳಿಸಿದೆ ಎಂದು ವಿರೋಧ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಈ ವಿಷಯವನ್ನು ಲೋಕಸಭೆಯ ವಿಶೇಷ ಅಧಿವೇಶನದ ಉಳಿದ ದಿನಗಳಲ್ಲಿ ಪ್ರಸ್ತಾಪಿಸಲು ವಿರೋಧ ಪಕ್ಷಗಳು ನಿರ್ಧಾರ ಮಾಡಿವೆ. ಸಂವಿಧಾನದ ಪ್ರಸ್ತಾವನೆ ಕೇಂದ್ರ ಸರ್ಕಾರ ತಂದಿರುವ ಬದಲಾವಣೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮತ್ತು ಕಾಂಗ್ರೆಸ್ ಸಂಸದ ಅಧೀರ್ ರಂಜನ್ ಚೌಧರಿ ಅವರು ಬಹಿರಂಗಪಡಿಸಿದರು. ಅವರು ಸರ್ಕಾರವು ಸಂವಿಧಾನದ ಪ್ರಸ್ತಾವನೆಯನ್ನು ಬದಲಾಯಿಸಿದ್ದು ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಕೈಬಿಟ್ಟಿರುವ ಸಂವಿಧಾನದ ಪ್ರತಿಗಳನ್ನು ಸಂಸದರಿಗೆ ನೀಡಿದೆ ಎಂದು ಆರೋಪಿಸಿದರು. ಆದರೆ ಸರ್ಕಾರವು ನೀಡಿದ ಪ್ರತಿಯಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಎಂಬುದನ್ನ ರಾಷ್ಟ್ರೀಯ ಏಕತೆ ಎಂದು ಬದಲಿಸಿ ಮುದ್ರಿಸಲಾಗಿದೆ. ಅಧೀರ್ ರಂಜನ್ ಅವರು ಆರೋಪಕ್ಕೆ ಪ್ರಕಟಿಸಿದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಸಂವಿಧಾನದ ಮೂಲ ಪ್ರಸ್ತಾವನೆ ಇರುವ ಪ್ರತಿಯನ್ನ ಸಂಸದರಿಗೆ ನೀಡಲಾಗಿದೆ. ಮೂಲ ಪ್ರತಿಯಲ್ಲಿ ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳು ಇರಲಿಲ್ಲ. ಅವುಗಳನ್ನ ಆನಂತರ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡ್ರು. ಅಂದ್ರೆ ಒಪ್ಪಿಕೊಂಡ್ರು. ಏನು ಆ ಒಂದು ಅರ್ಜುನ್ ರಾಮ ಮೇಘವಾಲ್ ಅವರು ಏನು ಕೊಟ್ಟಿದ್ದಾರೆ ಅಂದ್ರ, ಹಳೆ ಸಂವಿಧಾನವನ್ನು ವಿತರಣೆ ಮಾಡಿವಿ ನಾವು, ಹಳೆ ಸಂವಿಧಾನ ವಿತರಣೆ ಮಾಡಿವಿ, ಬಟ್ ನೂತನ ಸಂವಿಧಾನವನ್ನು ವಿತರಣೆ ಮಾಡಿಲ್ಲ ಅಂತ ಒಪ್ಕೊಂಡ್ಬಿಟ್ರು. ಆದರೂ ಸಂವಿಧಾನ ಪ್ರತಿ ನೀಡುತ್ತಿದ್ದೀರಿ ಎಂದಾದರೆ ಅದು ಈಗ ಜಾರಿಯಲ್ಲಿರುವ ಪ್ರತಿ ಆಗಿರಬೇಕು, ಹಳೆಯದು ನೀಡಬಾರದು ಎಂದಿದ್ದಾರೆ. ಜೊತೆಗೆ ಹೀಗೆ ಮಾಡುವಲ್ಲಿ ಸರ್ಕಾರ ಉದ್ದೇಶ ಎಂಬುದು ಅರ್ಥವಾಗುತ್ತಲ್ಲ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. 1949 ಅಂಗೀಕಾರವಾದ ಸಂವಿಧಾನದ ಮೂಲ ಪ್ರತಿಯಲ್ಲಿ
ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳು ಇರಲಿಲ್ಲ. 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಜಾರಿಗೆ ತರುವುದರ, ಅದಕ್ಕೆ ನಿಮ್ಗೆ ಹೇಳೋದು ನಾನು, ಪೇಪರ್ ಓದರಿ. ಪೇಪರ್ದಾಗ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಅಧಿಕೃತ ಗೀತೆ ದಿಲ್ ಜಸ್ನಾ ಬೋಲೆ ಐಸಿಸಿ ಬಿಡುಗಡೆ ಮಾಡಿದ್ದು. ಯಾರು ಸಂಗೀತ ನೀಡಿದ್ದಾರೆ ಇದಕ್ಕೆ? ಸೋನು ಸುಧಾ, ಯಾಜ್ಞಿಕ, ಪ್ರೀತಮ್ಮ ಮತ್ತೆ ರೆಹಮಾನ್. ಯಾರು ಇದಕ್ಕೆ ಸಂಗೀತ ನೀಡಿದ್ದಾರೆ? ಸಚಿನ್ ಕರೆಕ್ಟ್ ಆನ್ಸರ್. ಪ್ರೀತಮ್ ರೈಟ್ ಆನ್ಸರ್. ನೋಡಿ ಪ್ರೀತಮ್. ವಿಶ್ವಕಪ್ ಅಧಿಕೃತ ಗೀತೆ ಬಿಡುಗಡೆ ಬೆಂಗಳೂರು. ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಅಧಿಕೃತ ಗೀತೆಯನ್ನು ಬುಧವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಬಾಲಿವುಡ್ ತಾರೆ ರಣವೀರ್ ಸಿಂಗ್ ಸಹ ಕಲಾವಿದರ ನೃತ್ಯ ಮತ್ತು ಕ್ರಿಕೆಟ್ ಆಟದ ಪ್ರಾತ್ಯಕ್ಷಿತೆ ಇರುವ ದಿಲ್ ಶನ ಬೋಲೆ ಗೀತೆಯ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರಕ್ರಿಯೆ ಲಭಿಸಿದೆ. ಬಹಳಷ್ಟು ಕ್ರಿಕೆಟ್ ಅಭಿಮಾನಿಗಳು ಈ ಗೀತೆಯನ್ನು ಕಳಪೆ ಎಂದು ಟೀಕಿಸಿದ್ದಾರೆ. ಈ ಗೀತೆಯನ್ನು ರಚನೆ ಮಾಡಿದವರು ಯಾರಂದ್ರ ಪ್ರೀತಮ್ ಅವರು ಸಂಗೀತ ನೀಡಿದ್ದಾರೆ ಈ ಗೀತೆಗೆ. ಲಾಸ್ಟ್ ಕ್ವಶನ್, ಇವತ್ತಿನ ಕೊನೆಯ ಪ್ರಶ್ನೆ ಸ್ನೇಹಿತರೆ. ಇದು ಮುಂದಿನ ವರ್ಷ 2024ಕ್ಕೆ ಯಾವ ದೇಶವು T20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಆತಿಥ್ಯ ವಹಿಸಲಿದೆ? T20 ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಲಿರುವ ದೇಶ ಯಾವುದು? ಬಾಂಗ್ಲಾದೇಶ, ಆಸ್ಟ್ರೇಲಿಯಾ ದೇಶ, ಭಾರತ, ಅಮೆರಿಕ. ಕ್ರಿಕೆಟ್ ಓದುವ ಕ್ರಿಕೆಟ್ ಡಿ ರೈಟ್ ಆನ್ಸರ್, ಅಮೆರಿಕ. ನೋಡಿ, ನ್ಯೂಯಾರ್ಕ್ ಮತ್ತು ಫ್ಲೋರಿಡಾದಲ್ಲಿ ಪಂದ್ಯ. ನೋಡಿ, ವಿಶ್ವಕಪ್ ಮುಂದಿನ ವರ್ಷ ನಡೆಯಲಿರುವ T20 ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಪಂದ್ಯಾವಳಿಗಳನ್ನ ನ್ಯೂಯಾರ್ಕ್ನ ಫ್ಲೋರಿಡಾ, ಡಲ್ಲಾಸ್ನಲ್ಲಿ ಆಯೋಜಿಸಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ನಿರ್ಧಾರ ಮಾಡಿದೆ. ಇದೇ ಮೊದಲ ಬಾರಿಗೆ ಅಮೆರಿಕನ್ನಲ್ಲಿ ಕ್ರಿಕೆಟ್ ವಿಶ್ವಕಪ್ ನಡೆಯಲಿದೆ. ವೆಸ್ಟ್ ಇಂಡೀಸ್ ನೊಂದಿಗೆ ಅಮೆರಿಕ ಸಹ ಆತಿಥ್ಯ ವಹಿಸಿಕೊಳ್ಳಲಿದೆ. ಅಮೆರಿಕ ಅಥವಾ ವೆಸ್ಟ್ ಇಂಡೀಸ್ ಎರಡು ಕೂಡ. ನೋಡಿ, ವಿಶೇಷ ನೋಡಿ, ಅಮೆರಿಕ ದೇಶ ಕ್ರಿಕೆಟ್ ಆಡಂಗಿಲ್ಲ, ಆದ್ರೂ ಕೂಡ ಅವರು ತಮ್ಮಲ್ಲಿ ಕ್ರಿಕೆಟ್ ನಡೆಸಬೇಕಂತ ರೆಡಿ ಆಗಿದ್ದಾರೆ ಅಂದ್ರೆ ಹೆಂಗಿರಬಹುದು ವಿಚಾರ ಮಾಡಿ.